ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಹೌದು, ಈಗಂತೂ ಅವರೆಕಾಯಿ ಸೀಸನ್, ಎಲ್ಲ ಕಡೆ ಅವರೆಕಾಯಿ ಸಿಗ್ತಾ ಇದೆ. ಸೊ ಅವರೆಕಾಳನ್ನ ಉಪಯೋಗಿಸಿ ಇದಕ್ಕಿನ ಬೇಳೆ ಇಂದ ಹೇಗೆ ಮಿಕ್ಸ್ಚರ್ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಆಲ್ರೆಡಿ ನಾನು ಇದಕ್ಕೆ ಇಟ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಕ್ವಾಂಟಿಟಿ ಒಂದು 1/4 kg ತೋರಿಸ್ತಾ ಇದ್ದೀನಿ. ಬಿಕಾಸ್ ನಾನು ಸ್ವಲ್ಪ ಸಾಂಬಾರು ಮಾಡಿದೆ, ಇನ್ನು ಸ್ವಲ್ಪ ಮಿಕ್ಸ್ಚರ್ ಮಾಡೋಣ ಅಂತ 1/4 kg ಮಾತ್ರ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ ಒಂದು ಬಾಣಲಿಲಿ. ಸೊ ಎಣ್ಣೆ ಫುಲ್ಲು ಕಾಯಬಾರ್ದು, ಒಂದು 3/4 ಕಾಯಬೇಕು. 3/4 ಕಾಯಷ್ಟು ಒಂದು ಕಾಳು ಹಾಕಿ ನಾನು ಇಲ್ಲಿ ಟೆಸ್ಟ್ ಮಾಡ್ತಾಯಿದ್ದೀನಿ ಎಣ್ಣೆ ಕಾದಿದೆಯಾ ಏನು ಅಂತ. ಸೊ ಎಣ್ಣೆ ಸ್ವಲ್ಪ ಕಾದಿತ್ತು. ಸೊ ಈಗ ನಾನು ಇದಕ್ಕಿರೋಂಥ ಬೇಳೆನ ಆಯಿಲಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಜಸ್ಟ್ ಹೈ ಟು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ಜಾರ್ ಸಹಾಯದಿಂದ ಮಿಕ್ಸ್ ಮಾಡಿ ಕೊಡ್ತಾ ಇರಬೇಕು. ಸೊ ಇದು ಬೆಂದರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿದ್ರೆ, ಸೊ ಇವಾಗಂತೂ ಕಾಳು ಕೆಳಗಡೆ ಇದೆ, ಅಂದರೆ ಎಣ್ಣೆ ಕೆಳಗಡೆ ಇದೆ. ಸೊ ಬೆಂದಾದಮೇಲೆ ಇದು ಕಾಳುಗಳೆಲ್ಲ ಮೇಲೆ ಎಣ್ಣೆಯಲ್ಲಿ ಈ ಥರ ತೇಲುತ್ತೆ. ಸೊ ನೋಡ್ತಾ ಇರ್ಬೋದು, ಇವಾಗ ಒಂದು ಅರ್ಧ ಬೆಂದಿದೆ. ಹಾಗಾಗಿ ಇದಕ್ಕಿನ ಬೇಳೆ ಅನ್ನೋದು ಮೇಲ್ಗಡೆ ತೇಲ್ ಬರ್ತಾ ಇದೆ, ಅಂದರೆ ಬೇಯ್ತಾ ಇದೆ ಅಂತ ಹೇಳ್ಬಿಟ್ಟು ಅರ್ಥ. ಸೊ ಈ ಥರ ಮೇಲೆ ಚೆನ್ನಾಗಿ ತೇಲ್ ಬಂದಮೇಲೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಅವರೆಕಾಳು ಫ್ರೈ ಆಗಿದೆ ಅಂತ ಅರ್ಥ. ಸೊ ಈಗ ಇದನ್ನು ಒಂದು ಬೌಲ್ಗೆ ನೀಟಾಗಿ ಎಲ್ಲನೂ ಹಾಕ್ಕೊಳ್ಳೋಣ. ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಬಿಕಾಸ್ ಲಾಸ್ಟ್ ವೀಕು ಕೂಡ ನಾನು ಸ್ವಲ್ಪ ಮಾಡಿದ್ದೆ. ಆದ್ಯ ತುಂಬಾ ಇಷ್ಟಪಟ್ಟು ಕೇಳಿದ್ಲು, ಮಮ್ಮ ಮತ್ತೆ ಒಂದ್ಸರಿ ಮಿಕ್ಸ್ಚರ್ ಮಾಡು ಅಂತ ಹೇಳಿದ್ಲು. ಹಾಗಾಗಿ ಹೇಗೂ ಇವತ್ತು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಈಗ 1 ಟ್ರಿಪ್ ಆಯಿತು. ಸೆಕೆಂಡ್ ಟ್ರಿಪ್ಪು ಸ್ವಲ್ಪ ಕಾಳಿತ್ತಲ್ವ, ಸೊ ಅದನ್ನು ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ತೆಗೆದು ಅದೇ ಬೌಲ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದಕ್ಕಿನ ಬೇಳೆ ಫ್ರೈ ಆದ ನಂತರ ಸ್ವಲ್ಪ ಕಡಲೆ ಬೀಜನೂ ಸಹ ನಾನು ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕ್ರಿಸ್ಪಿಯಾಗೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿಯಾಗಿ ನೋಡಿ, ಎಷ್ಟು ಕಲರು ಕೂಡ ಚೇಂಜ್ ಆಗಿದೆ. ಸೊ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಅದನ್ನು ಕೂಡ ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸೊ ಅದಾದಮೇಲೆ ನಾನು ಬೆಳ್ಳುಳ್ಳಿನೂ ಕೂಡ ಈ ರೀತಿ ಚೆನ್ನಾಗಿ ಒಂಥರ ಬ್ರೌನ್ ಕಲರ್ ಆಗೋಷ್ಟು ಫ್ರೈ ಮಾಡಿಕೊಂಡು ಅದನ್ನು ಕೂಡ ಅದೇ ಬೌಲ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಹುರ್ಗಡ್ಲೆ, ಅಂದರೆ ಕಡಲೆಪಪ್ಪು ಅಂತ ಹೇಳ್ತಾರಲ್ವ, ಸೊ ಅದನ್ನು ಕೂಡ ನಾನು ಎಣ್ಣೆಯಲ್ಲಿ ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡು ಎಲ್ಲನೂ ಒಂದು ಬೌಲ್ಗೆ ಆ್ಯಡ್ ಮಾಡಿಕೊಂಡೆ. ಅದಾದಮೇಲೆ ಕರ್ಬೇವಿನ ಸೊಪ್ಪನ್ನ ಈ ರೀತಿಯಾಗಿ ಕಡ್ಡಿ ಸಮೇತನೇ ಅದರಲ್ಲಿ ಹಾಕಿ ಅದನ್ನು ಒಂದು ಗ್ಯಾಸ್ ಸ್ಟವ್ ಆಫ್ ಮಾಡಿ ಫ್ರೈ ಮಾಡಿಕೊಂಡೆ. ಸೊ ಈ ರೀತಿ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಸೊ ನೋಡಿ, ಈಗ ಎಲ್ಲನೂ ಒಂದು ಬೌಲ್ಗೆ ಹಾಕಿದ್ದೀನಿ. ಸೊ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕು. ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಖಾರ ತಿಂದರೆ ಖಾರ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಪಿಂಚಷ್ಟು ಅರಿಶಿನ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಇಂಗು ಪೌಡ್ರನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಎಷ್ಟು ಸೂಪರಾಗಿರುತ್ತೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಸಂಜೆ ಟೀ ಜೊತೆ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮನೇಲಿ ಮಾಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ಬಿಕಾಸ್ ಅವರೆಕಾಯಿ ಸೀಸನ್ ಬರೋದು ವರ್ಷಕ್ಕೊಂದ್ಸರಿ. ಈ ರೀತಿ ಮಾಡ್ಕೊಂಡು ತಿನ್ನಿ, ಮತ್ತೆ ನೀವೇ ಮಾಡ್ಕೊಂಡು ತಿಂತೀರಾ. ಬಿಕಾಸ್ ನಾನು 2 ಟೈಮ್ಸ್ ಇದು ಮಾಡಿದ್ದು, ತುಂಬ ಟೇಸ್ಟಿಯಾಗಿತ್ತು. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಸಿಯಾಗಿ ವಿತಿನ್ 10-15 ಮಿನಿಟ್ಸಲ್ಲಿ ನೀವು ಸೂಪರಾಗಿರೋಂಥ ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಬೋದು. ಅಂಗಡಿಯಿಂದ ತೊಗೊಂಬಂದರೆ ಯಾವಾಗಿಂದ ಎಣ್ಣೆ ಹಾಕಿರ್ತಾರೋ, ಎಷ್ಟು ದಿನ ಮಾಡಿ ಪಾಕೆಟ್ ಮಾಡಿರ್ತಾರೋ, ಮಕ್ಕಳು ಹೆಲ್ತಂತೂ ಹಾಳಾಗ್ಬಿಡುತ್ತೆ. ಸೊ ಈ ರೀತಿ ಮನೇಲೇ ಮಾಡಿಕೊಟ್ರು ನಮಗೂ ಒಂಥರ ತೃಪ್ತಿ. ಯಾವಾಗಾದರೂ ಬೇಳೆ ಸಾರಿಗೆ ಅಥವಾ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಬಂತು ಅಂತ ನೀವು ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.